ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಸ್ವಾಗತ. ನಿನ್ನೆ ಬಜೆಟ್ ಮಂಡನೆ ಆಗಿದೆ ನಮ್ಮ ರಾಜ್ಯ ಸರ್ಕಾರದ್ದು. ಈ ಒಂದು ಬಜೆಟ್ ಅಲ್ಲಿ ಒಂದಷ್ಟು ಹೈಲೈಟ್ಸ್ ಗಳನ್ನ ಹೇಳೋಣ. ಜೊತೆಗೆ ಗೃಹಲಕ್ಷ್ಮಿಯರಿಗೂ ಸಹ ಇಲ್ಲಿ ಗುಡ್ ನ್ಯೂಸ್ ಇದೆ. ಅದ್ರ ಬಗ್ಗೆನೂ ನಾನು ತಿಳಿಸ್ಕೊಡ್ತೀನಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿ ವಿಡಿಯೋಸ್ ನ ನೋಡಿ. ಸೊ ಬೇಸಿಕಲಿ ಈ ಸತಿ ಬಜೆಟ್ ಅಲ್ಲಿ ನಮ್ಗೆ ಯಾವ್ದಕ್ಕೆ ಎಷ್ಟೆಷ್ಟು ಅಮೌಂಟ್ ನ ರಿಲೀಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಸ್ಮಾಲ್ ಹೆಡ್ಲೈನ್ಸ್ ನೋಡ್ಕೊಂಡ್ ಬರೋಣ. ತುಂಬಾ ಡೀಪ್ ಆಗಿ ಹೋದ್ರೆ ನಿಮಗೆ ಪ್ರತಿ ಒಂದನ್ನು ಹೇಳ್ತಾ ಕೂತ್ಕೊಂಡ್ರೆ ನೀವು ಆಲ್ರೆಡಿ ಈಗ ನ್ಯೂಸ್ ಗಳನ್ನ ನೋಡಿರ್ತೀರ, ಅದ್ರ ಬಗ್ಗೆ ತಿಳ್ಕೊಂಡಿರ್ತೀರಾ. ಬಟ್ ಮೇಜರ್ ಹೆಡ್ಲೈನ್ಸ್ ನಾವು ನೋಡ್ತಾ ಹೋಗೋಣ, ಎಷ್ಟೆಷ್ಟು ಈ ಸತಿ ಅಮೌಂಟ್ ನ ರಿಲೀಸ್ ಮಾಡಿದ್ದಾರೆ ಅಂತ ಹೇಳಿ. ಸೊ ಎಜುಕೇಶನ್ ಪರ್ಪಸ್ಗೆ ನಿಮ್ಗೆ 45 ಕೋಟಿನ ರಿಲೀಸ್ ಮಾಡಿದ್ದಾರೆ. ಆರೋಗ್ಯಕ್ಕೆ 17 ಕೋಟಿನ ರಿಲೀಸ್ ಮಾಡಿದ್ದಾರೆ. ಇಂಧನ 26 ಕ್ರೋರ್ಸ್ ನ ಇನ್ವೆಸ್ಟ್ ಮಾಡಿದ್ದಾರೆ. ಕಂದಾಯಕ್ಕೆ 17 ಕೋಟಿ ರಿಲೀಸ್ ಮಾಡಿದ್ದಾರೆ. ನೀರಾವರಿಗೆ 22 ಕೋಟಿ ರಿಲೀಸ್ ಮಾಡಿದ್ದಾರೆ. ಸಾಮಾಜಿಕ ಕಲ್ಯಾಣಕ್ಕೆ 16 ಕೋಟಿನ ನಮ್ಗೆ ರಿಲೀಸ್ ಮಾಡಿರುವಂತದ್ದು. ಸೊ ಇದು ಮೇನ್ ಕೀ ಹೈಲೈಟ್ಸ್. ಸೊ ಇದರಲ್ಲಿ ನಾನು ಕ್ಯಾಟಗರಿ ವೈಸ್ ಏನ್ ಹೇಳಿದೆ ನಿಮ್ಗೆ, ಈ ಕ್ಯಾಟಗರಿ ವೈಸ್ ಅಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಮತ್ತೊಂದಷ್ಟು ಸ್ಪ್ಲಿಟ್ ನ ಮಾಡ್ಕೊಂಡು ಅದರಲ್ಲಿ ಇವಾಗ ಎಲ್ಲೆಲ್ಲಿ ಬರಗಾಲ ಇದೆ, ಬರ ಎಲ್ಲಿದೆ ಅಂತ ಅವರಿಗೆ ಸ್ವಲ್ಪ ಎಕ್ಸ್ಟ್ರಾ ಅಮೌಂಟ್ ನ ಕೊಟ್ಟಿರೋದಾಗಿರ್ಬೋದು, ಅಥವಾ ಮಹಿಳೆಯರಿಗೇನೆ ಸ್ಪೆಷಲ್ ಆಗಿ ಏನೋ ಒಂದಷ್ಟು ಈವೆಂಟ್ಸ್ ಗಳು ನಡೆದಾಗ ಅಲ್ಲಿಗೆ ಫಂಡ್ ನ ಕೊಡ್ಬೇಕು ಅಂತ ಹೇಳಿ ನಿರ್ಧಾರ ಮಾಡಿರೋದು. ಮಕ್ಕಳ ಎಜುಕೇಶನ್ ಸಿಸ್ಟಮ್ ನ ಬಿಲ್ಡ್ ಮಾಡಬೇಕು ಅಂತ ಹೇಳಿ ಅದಕ್ಕೆ ಒಂದಷ್ಟು ಫಂಡಿಂಗ್ ನ ಕೊಟ್ಟಿರುವಂತದ್ದು. ಈ ರೀತಿ ಎಲ್ಲಾನು ಮಾಡಿದ್ರೆ, ಜೊತೆಗೆ ಇವಾಗ PVR ಗಳಲ್ಲಿ ನಾವೇನ್ ಸಿನಿಮಾನ ನೋಡಕ್ ಹೋಗ್ತೀವಿ, ಎಲ್ಲಾ ಟಿಕೆಟ್ 200 ರೂಪೀಸ್ ಮಾಡ್ಬೇಕು ಅಂತ ಹೇಳಿ ನಿರ್ಧಾರನ ಮಾಡಿದ್ದಾರೆ. ಸೊ ಈ ತರ ಎಲ್ಲ ಒಂದಷ್ಟು ವಿಚಾರಗಳನ್ನ ಈ ಸತಿ ಬಜೆಟ್ ಅಲ್ಲಿ ಮಂಡನೆ ಮಾಡಿದ್ದಾರೆ. ಸೊ ಬೇಸಿಕಲಿ ಇದು ತುಂಬಾ ಜನಕ್ಕೆ ಈ ಸತಿ ಬಜೆಟ್ ಏನಾಗಿದೆ ಅಂದ್ರೆ 50% ಜನಕ್ಕೆ ಇಷ್ಟ ಆಗಿಲ್ಲ, 50% ಜನಕ್ಕೆ ಓಕೆ ಆಯ್ತು ಈ ತರ ಬಜೆಟ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನಮಗೆ ಒಂಥರ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ಒಂದು ಮಿಡ್ ರೇಂಜ್ ಅಲ್ಲಿ ನಮ್ಗೆ ಈ ಸತಿ ಬಜೆಟ್ ಅನ್ಸಿರುವಂತದ್ದು. ಅಂತ ಮೇಜರ್ ಆಗಿ ಸ್ಯಾಟಿಸ್ಫೈ ಆಗ್ಬೇಕು ನಮ್ಗೆ, ಓಕೆ ಅಪ್ಪ ಈ ಸತಿ ಬಜೆಟ್ ಅನ್ನೋ ತರ ಯಾರು ಆಕ್ಚುಲಿ ಇಷ್ಟ ಪಡ್ಲಿಲ್ಲ. ನಿಮ್ಗೇನ್ ಅನಿಸ್ತು? ಈಗ ಆಲ್ರೆಡಿ ಬಜೆಟ್ ಬಗ್ಗೆ ನೀವು ತಿಳ್ಕೊಂಡಿರ್ತೀರಾ, ನ್ಯೂಸ್ ಗಳನ್ನ ನೋಡಿರ್ತೀರಾ. ನಿಮ್ಗೇನ್ ಅನಿಸ್ತು ಬಜೆಟ್ ಬಗ್ಗೆ? ಈ ಬಾರಿಯ ಬಜೆಟ್ ಚೆನ್ನಾಗ್ ಮಾಡಿದ್ರ, ಇನ್ನೂ ಚೆನ್ನಾಗ್ ಮಾಡ್ಬೇಕಿತ್ತ, ಇನ್ನೊಂದ್ ಸ್ವಲ್ಪ ಅಮೌಂಟ್ ಫಂಡ್ ಗಳನ್ನ ರಿಲೀಸ್ ಮಾಡ್ಬೇಕಿತ್ತ ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸಿ. ಇದ್ರ ಜೊತೆಗೆ ಮೇಜರ್ ಆಗಿ ನಮ್ಗೆ ಇನ್ನೊಂದು ವಿಚಾರ ಏನ್ ಬಂದಿದೆ ಅಂತ ಹೇಳಿದ್ರೆ, ಈ ಬಾರಿ ಗೃಹಲಕ್ಷ್ಮಿಗೆ ನಮಗೆ ಸ್ವಲ್ಪ ಅಮೌಂಟ್ ನ ರಿಲೀಸ್ ಮಾಡಿದಾರಂತೆ. ಸೊ ಗೃಹಲಕ್ಷ್ಮಿ ಯೋಜನೆಗೆ 28 ಕೋಟಿನ ಅಮೌಂಟ್ ರಿಲೀಸ್ ಮಾಡಿದ್ದಾರೆ. ಬಟ್ ಇಲ್ಲಿ ಸಮಸ್ಯೆ ಇವರು ರಿಲೀಸ್ ಮಾಡೋದಲ್ಲ, ರಿಲೀಸ್ ಮಾಡದ ಮೇಲೆ ಅದನ್ನ ಜನಕ್ಕೆ ಕರೆಕ್ಟ್ ಆಗಿ ತಲುಪಿಸ್ಬೇಕು ಅನ್ನೋದು ದೊಡ್ಡ ಉದ್ದೇಶ ಆಗಿರುವಂತದ್ದು. ಇವ್ರೇನೋ ಮಾಡ್ಬಿಟ್ರು, ನಾವು ಇಷ್ಟ ಅಮೌಂಟ್ ರಿಲೀಸ್ ಮಾಡ್ತಾ ಇದೀವಿ, ಇನ್ಮೇಲೆ ನಾವು ಇದ್ ಮಾಡ್ಬಿಡ್ತೀವಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಬಟ್ ಹಣನೇ ನಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇಲ್ವಲ್ಲ, ಇದಕ್ಕೆ ಏನ್ ಮಾಡೋಣ? ಇದಕ್ಕೆ ಯಾರು ಉತ್ತರ ಕೊಡ್ತಾ ಇದಾರೆ ನಮಗೆ? ಇದಕ್ಕೆ ಯಾರು ಸೊಲ್ಯೂಷನ್ ಕೊಡ್ತಾ ಇದಾರೆ? 26 ಕೋಟಿ ಇವಾಗ ಕೊಟ್ಟಿದ್ದಾರೆ. ಅದರಲ್ಲಿ ನಮ್ಗೇನು ತಿಂಗಳಾನೇ 1.5 ಕೋಟಿ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಅಮೌಂಟ್ ನ ಕಳಿಸ್ಬೇಕು. ಇನ್ನು ಸಹ 16ನೇ ಕಂತಿನ ಹಣನೇ ತುಂಬಾ ಜನಕ್ಕೆ ಬಂದಿಲ್ಲ. ಇವ್ರು ಇಲ್ಲಿ ಬಜೆಟ್ ಅಲ್ಲಿ ಹೇಳ್ಬಿಟ್ಟವ್ರು 26 ಕೋಟಿ ನಾವ್ ಎತ್ತಿಟ್ಬಿಟ್ಟಿದೀವಿ ಗೃಹಲಕ್ಷ್ಮಿ ಯೋಜನೆಗೆ ಅಂತ. ಇಷ್ಟು ದಿನ ಹಣ ಇರ್ಲಿಲ್ಲ ಅಂತ ಹೇಳಿ ನೆಪ ಕೊಟ್ರು ಸರ್ಕಾರದವರು. ಇವಾಗ ಸಡನ್ ಆಗಿ 26 ಕೋಟಿ ಇವಾಗ ಗೃಹಲಕ್ಷ್ಮಿ ಯೋಜನೆ ಅಡಿ ಇಟ್ಕೋತಾ ಇದೀವಿ ಅಂತ ಹೇಳಿದ್ರು. 26 ಕೋಟಿ ಇದ್ದಿದ್ರೆ ಮೊದ್ಲೇನೆ ಇರುತ್ತೆ, ಇಲ್ದಿರೆ ಯಾರು ಮಾಡಲ್ಲ ಬಜೆಟ್ ನ. ಇಟ್ಕೊಂಡಿದ್ದು ಸಹ ಗೃಹಲಕ್ಷ್ಮಿಯರಿಗೆ ಕರೆಕ್ಟ್ ಆಗಿ ಹಣನ ತಲುಪಿಸ್ಬೇಕಾಗಿತ್ತಲ್ವ. ಇಷ್ಟೊಂದು ಯಾಕೆ ಈ ಬಜೆಟ್ ಆಗ್ಲಿ ಅಂತ ಏನಾದ್ರು ಟಾರ್ಗೆಟ್ ಮಾಡ್ತಿದ್ರ ಅಂತ ಗೊತ್ತಿಲ್ಲ. ಇನ್ನು 16ನೇ ಕಂತಿನ ಹಣ ಗೃಹಲಕ್ಷ್ಮಿಯರಿಗೆ ತಲುಪಲಿಲ್ಲ. ಸೊ ನೋಡೋಣ, ಏನೋ 26 ಕೋಟಿ ನಾವು ಬಿಟ್ಟಿದೀವಿ, ಅಂದ್ಮೇಲೆ ಕರೆಕ್ಟ್ ಆಗಿ ಕೊಡ್ತೀವಿ ಅಂತ ಕೂಡ ಏನೋ ಹೇಳಿದಾರಂತೆ. ನೋಡೋಣ, ಮುಂದಿನ ತಿಂಗಳಿಂದ ಇದೆಲ್ಲ ಜಾರಿಗೆ ಬರ್ತಾವಲ್ಲ, ಇನ್ನೊಂದು 2 ತಿಂಗಳು ಸೆಟಲ್ಮೆಂಟ್ ಆಗುತ್ತೆ. ಇದೆಲ್ಲ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿರೋದೆಲ್ಲ ಒಂದ್ ದಾರಿಗೆ ಬರೋದಿಕ್ಕೆ. ಸೊ ಅದಾದ್ಮೇಲೆ ನಮ್ಗೆ ಕರೆಕ್ಟ್ ಆಗಿ ಹಣ ಕೊಡ್ತಾರ ಅಂತ ಹೇಳಿ ನಾವು ಕಾದ್ ನೋಡ್ಬೇಕು. ಇವ್ರು ಒಂದ್ ఎక్కువ ಅಂದ್ರೆ ಒಂದು ತక్కుವ ಅಂತಾರೆ ಸರ್ಕಾರದವರು. ಸೊ ಗೃಹಲಕ್ಷ್ಮಿಯರೇ ಕಾದ್ ನೋಡೋಣ. ನಿಮ್ಗೋಸ್ಕರ 26 ಕೋಟಿನ ಸರ್ಕಾರದವ್ರು ಕೊಟ್ಟಿದ್ದಾರೆ ಇವಾಗ. ಸೊ ಏನಿಲ್ಲ, ನಮ್ ದುಡ್ಡು ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಷ್ಟೇ. ಅಂದ್ರೆ ಟ್ಯಾಕ್ಸ್ ಏನ್ ಇಸ್ಕೊಂತಾರೆ, ಗಂಡ್ಮಕ್ಳ ಹತ್ರ ಏನ್ ಟ್ಯಾಕ್ಸ್ ಇಸ್ಕೊತಾರೆ ಅದನ್ನೇ ಹೆಣ್ಮಕ್ಳಿಗೆ ಕೊಡ್ತಾ ಇರೋದು. ಇದು ಫ್ಯಾಕ್ಟ್, ಇದು ಏನು ಮಾಡಕ್ಕಾಗಲ್ಲ, ಯಾರು ಬದಲಾಯಿಸಕ್ಕಾಗಲ್ಲ. ನಮ್ ದುಡ್ಡನ್ನ ನಮ್ಗೆ ಇಸ್ಕೊಂಡು ನಮ್ಗೆ 2,000 ರೂಪಾಯಿ ಕೊಡ್ತಾ ಇರೋಂತ ಸರ್ಕಾರ. ಏನು ಮಾಡಕ್ಕಾಗಲ್ಲ. ಯೋಜನೆ ಅಂತ ಹೇಳಿ ಅದಕ್ಕೊಂದು ಹೆಸರಿಟ್ಟು ನಾವು ಸಹಾಯ ಮಾಡ್ತೀವಿ, ನಾವು ದುಡ್ಡು ಕೊಡ್ತೀವಿ ಅಂತ ಹೇಳ್ತಾ ಇದಾರೆ. ಏನ್ ಮಾಡಕ್ಕಾಗಲ್ಲ. ಸೊ ಇದ್ರ ಬಗ್ಗೆ ನಿಮ್ಗೇನ್ ಅನಿಸ್ತು ಕಮೆಂಟ್ ಅಲ್ಲಿ ತಿಳಿಸಿ. ಗೃಹಲಕ್ಷ್ಮಿಯರಿಗೆ ಈ ತರ ಒಂದು ನ್ಯೂಸ್ ಬಂದಿದೆ ಬಜೆಟ್ ಅಲ್ಲಿ. ಕಾದ್ ನೋಡೋಣ ಮುಂದಿನ ದಿನಗಳಲ್ಲಿ ಹೇಗಾಗುತ್ತೆ ಅಂತ. ಇದು ಬಜೆಟಿನ ಒಂದು ಕ್ವಿಕ್ ಹೆಡ್ಲೈನ್ಸ್. ತುಂಬಾ ಡೀಪ್ ಆಗಿ ನಾನು ಮಾತಾಡ್ಲಿಲ್ಲ, ಬರೀ ಮೇಜರ್ ಆಗಿರುವಂತ ಹೆಡ್ಲೈನ್ಸ್ ಮಾತ್ರ ಹೇಳಿದೀನಿ. ಸೊ ಸಿಗೋಣ ಮತ್ತೊಂದು ವಿಡಿಯೋಂದಿಗೆ. ನಮಸ್ಕಾರ.